ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಪ್ರಿಯರನ್ನು ಕರ್ತನಾದ ಯೇಸುವಿನ ವಂದಿಸುತ್ತೇನೆ. ಈ ದಿವಸ ಈ ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸುವಾಗ ದೇವರ ವಾಕ್ಯದ ಸಂದೇಶವನ್ನು ದೇವರ ಆಶೀರ್ವದಿಸುವಂತೆ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನಾವು ಈ ದಿವಸದಲ್ಲಿ ನಿನ್ನ ವಾಕ್ಯದ ಸಂದೇಶವನ್ನು ಲಾಲಿಸುವಾಗ ನಿನ್ನ ಪವಿತ್ರಾತ್ಮನ ನಮಗೆ ಸಹಾಯ ಮಾಡಲಿ. ನಿನ್ನ ಪವಿತ್ರಾತ್ಮನ ಕುರಿತಾದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ನಾವು ಕೇಳುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ಒಳಗಾಗಿ ಜೀವಿಸುವಂತೆ ಅನುಗ್ರಹಿಸು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ನಾವು ಈವರೆಗೆ ದೇವರ ಪರಿಶುದ್ಧಾತ್ಮನ ಕಾರ್ಯದ ಕುರಿತಾಗಿ ಆಲೋಚನೆ ಮಾಡ್ತಾ ಬಂದೆವು. 5 ವಿಷಯಗಳನ್ನು ನಾವು ನೋಡಿದ್ದೇವೆ. ಆ 5 ವಿಷಯಗಳಲ್ಲಿ ಕೊನೆಯದು ಅಂದರೆ ದೇವರಾತ್ಮನಿಂದ ತುಂಬಲ್ಪಡುವಂಥದ್ದು. ಈ ಒಂದು ಆ ಆತ್ಮನ ಹತೋಟಿಗೆ ನಮ್ಮನ್ನು ಕೊಟ್ಟು ಬಿಡುವಂಥದ್ದು. ಅದರಲ್ಲಿ ನಾವು ಸೋತು ಹೋಗ್ಲಿಕ್ಕೆ ಸಾಧ್ಯ. ನಾವು ದ ಸ್ಪಿರಿಟ್ ಆಫ್ ದ ಲಾರ್ಡ್ ಇನ್ಸ್ಟೆಡ್ ಆಫ್ ಬೀಂಗ್ filling us that he might become silent, we might quench the Holy Spirit, we might grieve the Holy Spirit. ನಾವು ದೇವರಾತ್ಮನನ್ನು ನಂದಿಸಬಹುದು, ದೇವರಾತ್ಮನನ್ನು ದುಃಖಪಡಿಸಲಿಕ್ಕೆ ಸಾಧ್ಯತೆ ಉಂಟು ಎಂಬುವಂತಹದ್ದನ್ನು ನಾವು ಆಲೋಚನೆ ಮಾಡಿದೆವು. ಇವತ್ತು ನಾವು ಸ್ವಲ್ಪ ಮುಂದುವರಿಸೋಣ. See, the 5th ministry may and it should be instantly regain. ನಾವು ಕಳೆದುಕೊಂಡಂತ ಭಾಗವನ್ನು ನಾವು ಹಾಗೆ ಸುಮ್ಮನೆ ಕೂತ್ಕೊಳ್ಬಾರ್ದು. How you can get it back? ದೇವರಾತ್ಮನು ನಮ್ಮ ಪೂರ್ಣ ಹತೋಟಿಯಲ್ಲಿ ಇರುವಂತಹದ್ದನ್ನು ನಾವು ಕಳ್ಕೊಂಡ್ರೆ ನಾವು ಯಾವ ರೀತಿಯಲ್ಲಿ ನಾವು ಅದನ್ನು ಪುನಃ how we can gain it back? Number 1, by knowing God's means of forgiveness and cleansing through the blood of Jesus Christ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೆ ಇರುವಂತಹ ಪಾಪ ಕ್ಷಮಾಪಣೆ, ನಮ್ಮ ಪಾಪ ವಿಶುದ್ಧಿಯ ಕುರಿತಾದ ಸ್ಪಷ್ಟವಾದಂಥ ತಿಳುವಳಿಕೆ ನಮ್ಮಲ್ಲಿರಬೇಕು. ಯೋಹಾನನು ಬರೆದ ಮೊದಲನೇ ಪತ್ರ 1ನೇ ಅಧ್ಯಾಯ 7ನೇ ವಚನ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಯೋಹಾನನು ಬರೆದಂಥ ಮೊದಲನೇ ಪತ್ರ 7ನೇ ವಚನ, 1ನೇ ಅಧ್ಯಾಯ 7ನೇ ವಚನ. ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರ ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ. ನೋಡ್ರಿ, ನಾನೇನು ಹೇಳಿದೆ? ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ಗಾಡ್ಸ್ ಮೀನ್ಸ್ ಆಫ್ ಫಾರ್ಗಿವ್ನೆಸ್ and cleansing. What is that? The blood of Jesus Christ. ಯೇಸು ಕ್ರಿಸ್ತನ ರಕ್ತವು ನನ್ನ ಪಾಪಗಳನ್ನು ಶುದ್ಧೀಕರಿಸಿ ಕ್ಷಮಿಸಿ ನನಗೆ ಬಿಡುಗಡೆಯನ್ನು ಕೊಡುತ್ತದೆ ಎಂಬಂತ ಒಂದು ತಿಳುವಳಿಕೆ ನನಗಿರಬೇಕು. ಸೊ ಐ ಶುಡ್ ನೋ ಗಾಡ್ಸ್ ಮೀನ್ಸ್ ಆಫ್ ಫಾರ್ಗಿವ್ನೆಸ್. ದೇವರೇ ಹಾಗೆ ನನ್ನನ್ನು ಕ್ಷಮಿಸ್ತಾನೆ. ನಂಬರ್ 1. ನಂಬರ್ 2, by knowing God's method of forgiveness. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಶುದ್ಧೀಕರಿಸುತ್ತದೆ, ನಮಗೆ ಕ್ಷಮೆಯನ್ನು ಕೊಡುತ್ತದೆ. ಆದರೆ ವಾಟ್ ಈಸ್ ದ ಮೆಥಡ್? ಹೌ ಆಟೋಮ್ಯಾಟಿಕಲಿ ಇಟ್ ಹ್ಯಾಪನ್ಸ್? ಯೇಸುವಿನ ರಕ್ತವು ನಮ್ಮನ್ನು ಶುದ್ಧೀಕರಿಸುತ್ತದೆ, ಸರಿ. ಯೇಸುವಿನ ರಕ್ತದಿಂದ ನಮಗೆ ಪಾಪ ಕ್ಷಮಾಪಣೆ ಆಗ್ತದೆ. ಎಸ್, ಐ ನೋ ದಟ್. ಬಟ್ ಇಫ್ ಐ ಕೀಪ್ ಕ್ವೈಟ್ ಸಿಂಪ್ಲಿ, ವೆದರ್ ಸಿಂಪ್ಲಿ ಇಟ್ ವಿಲ್ ಡಸ್? No. I should know the method how the blood of Christ will cleanse us and forgive us. How? That is by confession of a true Christian. ಆತನು ತನ್ನ ತಪ್ಪುಗಳನ್ನು ಪಾಪಗಳನ್ನು ಅರಿಕೆ ಮಾಡಬೇಕು. ಅದನ್ನೇ ನಾವು 1ನೇ ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ನೋಡ್ರಿ, ಮೊದಲನೇದಾಗಿ ಒಪ್ಪಿಕೊಳ್ಳಬೇಕು, 2ನೇದಾಗಿ ಅರಿಕೆ ಮಾಡಬೇಕು. ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ
ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನನ್ನ ಪ್ರಿಯರೇ, ಇದೆಷ್ಟೋ ಖಚಿತವಾದಂಥ ಒಂದು ಸತ್ಯ. ನನ್ನ ಪ್ರಿಯರೇ, ನಾವು ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಶುದ್ಧೀಕರಿಸುತ್ತದೆ, ಆತನ ರಕ್ತದ ಮೂಲಕವಾಗಿ ನನಗೆ ಪಾಪ ಕ್ಷಮಾಪಣೆ ಆಗುತ್ತದೆ ಎಂಬ ತಿಳುವಳಿಕೆ ಮಾತ್ರ ಇದ್ರೆ ಸಾಲದು. A mere knowledge that the blood of Christ cleanses me and forgives me and washes me ಎಂಬಂತ ಒಂದು ನಾಲೆಜ್ ಇದ್ರೆ ಸಾಲದು. A mere knowledge is not enough. There need to be an action. ನಾವೊಂದು ಕಾರ್ಯ ನಾವು ಮಾಡಬೇಕು. ಏನು ಹೇಳ್ತಾನೆ ದೇವರ ವಾಕ್ಯ ತಿಳಿಸುವಂಥದ್ದೇನೆಂದರೆ, if we confess our sins, he is faithful and just to forgive us our sins and to cleanse us from all unrighteousness. Now this confession is absolutely vital, for while Christ's blood will cleanse us from all sin, it will not cleanse us from a single excuse. ನಾವು ನೆವನ ಹೇಳಿದರೆ ಅದರಿಂದ ನಮಗೆ ಕ್ಷಮಾಪಣೆ ಆಗುವುದಿಲ್ಲ. ನೋ. If you keep giving your excuses, now God cannot forgive you. You need to confess your sins. ನಿನ್ನ ಪಾಪಗಳನ್ನು ನೀನು ಅರಿಕೆ ಮಾಡಬೇಕು. Now God does not demand, golden vessels, nor does he require silver ones, but he must have the clean ones. ನನ್ನ ಪ್ರಿಯರೇ, ನಾವು ಆತನಿಗೆ ಕೊಡುವಾಗ ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು ನೀನು ಚಿನ್ನದ ತಟ್ಟೆ, ಚಿನ್ನದ ಬಟ್ಟಲು, ಅಥವಾ ಒಂದು ಬೆಳ್ಳಿಯ ತಟ್ಟೆ, ಬೆಳ್ಳಿಯ ಬಟ್ಟಲದನ್ನು ಕೊಡಬೇಕೆಂಬುದಾಗಿ ಅಲ್ಲ. ಬಟ್ ವಾಟ್ ಎವರ್ ಯು ಗಿವ್, ಇಟ್ ಶುಡ್ ಬಿ ಕ್ಲೀನ್. Thus the union with the Spirit is so strong that nothing can break it. But the communion with the Spirit is, so fragile that the smallest sin can shatter it. ನಮ್ಮಲ್ಲಿರುವಂಥ ಚಿಕ್ಕದಾದಂಥ ಒಂದು ಪಾಪ ಅದು ನಮ್ಮ ಜೀವನದಲ್ಲಿ ನಿಜವಾದಂಥ ಒಂದು ಮುರಿದು ಬಿಡುವಿಕೆಯನ್ನು ತಂದು ಹಾಕಲಿಕ್ಕೆ ಸಾಧ್ಯತೆ ಉಂಟು. ನನ್ನ ಪ್ರಿಯರೇ, ಸ್ವಲ್ಪ ಆಲೋಚನೆ ಮಾಡೋಣ. ನೋಡ್ರಿ, ಒಂದು ಉದಾಹರಣೆ ನಾನು ನಿಮಗೆ ಹೇಳ್ಬೋದು. Let us say that one family leaves their hometown to visit their friends in another place. The first half of their journey, is very uneventful. But while they are, when they come to the place, where they are going, their automobile, it breaks down. ಅವರ ಕಾರ್ ಹಾಳಾಗ್ತದೆ. ಆಫ್ಟರ್ ಸಮ್ ಡಿಫಿಕಲ್ಟಿ, ಒಂದು ವೇಳೆ ಆ ಮೆಕ್ಯಾನಿಕ್ ಅವರು ಅದನ್ನು ಕಂಡುಕೊಳ್ತಾರೆ, and then the car is repaired. ಆ ಕಾರನ್ನು ಅವರು ರಿಪೇರಿ ಮಾಡ್ತಾರೆ. Now what action does the family take now? ಆ ಕುಟುಂಬದವರು ಇವರು ಯಾವ ಒಂದು ಕಾರ್ಯಾಚರಣೆ ಮಾಡಿದ್ರು? Does the driver head back for their own hometown and take another run for this coming new place? ಇಲ್ಲ, ಖಂಡಿತವಾಗಿ ಅವರು ಹಾಗೆ ಮಾಡಲಿಲ್ಲ. All would agree that this, of course, would be, sheer stupidity. 1,000 ಕಿಲೋಮೀಟರ್ ದಾಟಿ ಬಂದ ಮೇಲೆ ನಾವೀಗ ಇನ್ನು ಹಿಂದೆ ನಮ್ಮ ಊರಿಗೆ ಹೋಗೋಣ, ಇಷ್ಟು ಬಂದದ್ದು ವ್ಯರ್ಥ ಆಯ್ತು ಅಂತೇಳಿ ಹಿಂದಕ್ಕೆ ಹೋಗುವುದಿಲ್ಲ. ವಾಟ್ ಡಸ್ ದ ಫ್ಯಾಮಿಲಿ ಡೂ? ಆ ಕುಟುಂಬ ಏನ್ ಮಾಡ್ತಾರೆ ಈಗ? ದೇ ಸಿಂಪ್ಲಿ ಕಂಟಿನ್ಯೂ ಆನ್ ಫ್ರಮ್ ದ ಸ್ಪಾಟ್ ವೇರ್ ದೇ ಫಸ್ಟ್ ಬ್ರೋಕ್ ಡೌನ್. ಅವರ ಕಾರು ಎಲ್ಲಿ ಹಾಳಾಯ್ತಾ ಅಲ್ಲಿಂದ ಪ್ರಯಾಣವನ್ನು ಮುಂದಕ್ಕೆ ಮುಂದುವರಿಸ್ತಾರೆ. Now this little travel story has a direct application to the spirit-filled life. ದೇವರಾತ್ಮನಿಂದ ತುಂಬಲ್ಪಟ್ಟಂತ, ದೇವರಾತ್ಮನಿಂದ ಹತೋಟಿಗೆ ಬಂದಂತ ಈ ಜೀವನದ ಒಂದು ಉದಾಹರಣೆಯನ್ನು ಅದು ನಮಗೆ ಕೊಡುತ್ತದೆ. See, when God saves a man, ಒಬ್ಬ ಮನುಷ್ಯನ ದೇವರು ರಕ್ಷಿಸುವಾಗ, he puts him on the road to heaven. ಅವನನ್ನು ಎಲ್ಲಿಗೆ ಹಾಕಿದ? ಈಗ ಯಾವ ದಾರಿಗೆ ಹಾಕಿದ? ಪರಲೋಕಕ್ಕೆ ಹೋಗುವಂತ
ದಾರಿಗೆ ಆತನು ತಂದ. ಫಾರ್ ಎ ವೈಲ್ ದ ಟ್ರಿಪ್ ಮೇ ಗೋ ಸ್ಮೂತ್ಲಿ. ಸ್ವಲ್ಪ ಸಮಯ ಬಹಳ ಚಂದ ಹೋಯ್ತು, ಪ್ರಯಾಣ ಒಳ್ಳೆ ರೀತಿಯಲ್ಲಿ ಆಯಿತು, ಬಹಳ ಆಸಕ್ತಿ, ರಕ್ಷಣೆ ಅನುಭವ, ಸಂತೋಷ, ಸಮೃದ್ಧಿ, ಏನು ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ ಎಂಬುದಾಗಿ ಹಾಡಿದ್ದು, ಪ್ರಾರ್ಥನಾ ಕೂಟಗಳಿಗೆ ಅಟೆಂಡ್ ಆದದ್ದು, ದೇವರ ವಾಕ್ಯವನ್ನು ಧ್ಯಾನ ಮಾಡಿದ್ದು, ಆತನನ್ನು ಆರಾಧಿಸಿದ್ದು, ಬಹಳ ಸಂತೋಷದ ಜೀವನ. ವೆರಿ ಸ್ಮೂತ್ಲಿ, the new birth believer has been going on. But there comes a time when there is a breakdown somewhere along the line. ಈ ಪ್ರಯಾಣದ ಮಧ್ಯದಲ್ಲಿ ಏನೋ ಕೆಟ್ಟೋಯ್ತು, ಏನೋ ಒಂದು ತಪ್ಪು ಮಾಡಿದ್ರಿ. Something happened. Perhaps the spiritual motor trouble will be caused by some angry words. ಯಾವುದೋ ಒಂದು ಕಠಿಣವಾದ ಕೋಪದ ಮಾತುಗಳನ್ನು ಹೇಳಿದ್ರಿ, ಅಥವಾ ಯಾವುದೋ ಒಂದು ವಿಕೆಟ್ ಕೆಟ್ಟದಾದದ್ದನ್ನು ನೀವು ಮಾಡಿದ್ರಿ, ಅಥವಾ ಯಾವುದೋ ಒಂದು ಅಲಕ್ಷ್ಯದಿಂದ ತಪ್ಪಿನ ಒಂದು ಕೆಲಸವನ್ನು ಮಾಡಿದ್ರಿ. You know what happened? As you have done all these things, whether you understand or not, the Bible says the Spirit of the Lord has been quenched and grieved. ದೇವರ ಪರಿಶುದ್ಧಾತ್ಮನು ನಂದಿಸಲ್ಪಟ್ಟನು. ದೇವರ ಪರಿಶುದ್ಧಾತ್ಮನಿಗೆ ದುಃಖವನ್ನು ನಾವು ತಂದೆವು. And all forward progress ceased immediately. ಮುಂದೆ ಹೋಗುದಲ್ಲೇ ನಿಂತೋಯ್ತು. ನಿಮ್ಮ ಕಾರೀಗ ಮುಂದಕ್ಕೆ ಹೋಗ್ತಾ ಇಲ್ಲ, ಗಟ್ಟಿ ಕೂತ್ಕೊಂಡು ಬಿಟ್ಟಿತ್ತು, ರಸ್ತೆ ಮಧ್ಯದಲ್ಲಿ ಕೂತಿತ್ತು. ಈಗ ನೀವು ಅದರಲ್ಲಿ ಕೂತ್ಕೊಂಡಿದ್ದೀರಿ, ಏನ್ ಮಾಡಬೇಕು? What should you do now? Should you just keep quiet? Now he should immediately secure the services of that divine mechanic. ಪಾರಲೌಕಿಕವಾದಂತ ಆ ಮೆಕ್ಯಾನಿಕ್ನ ಸಹಾಯ ನಿಮಗೆ ಬೇಕು. Who is that? The Holy Spirit is that mechanic. ಆ ಮೆಕ್ಯಾನಿಕ್ ಯಾರು ಕೂಡ ಅಲ್ಲ, ಆತ್ಮನು ದೇವರ ಪರಿಶುದ್ಧಾತ್ಮನು. ದೇವರ ವಾಕ್ಯ ಏನು ಹೇಳ್ತದೆ? If he confesses his sins and depends on the blood of Jesus Christ, his broken testimony will once again be restored. ಮುರಿಯಲ್ಪಟ್ಟಂತ ಆತನ ಸಾಕ್ಷಿ ಅದು ಪುನಃಸ್ಥಾಪಿಸಲ್ಪಡುತ್ತದೆ. Then what should the believer do? ಈಗ ಒಬ್ಬ ವಿಶ್ವಾಸಿ ಏನ್ ಮಾಡಬೇಕು? The answer is very obvious. ಉತ್ತರ ಬಹಳ ಸ್ಪಷ್ಟವಾಗಿ ನಮಗೆ ಅದು ಸಿಗ್ತದೆ, of course. But there is a false concept among many Christians today that once a child of God sins, he automatically loses all previous progress and must start all over. ಅವನಿಷ್ಟವರೆಗೆ ಮಾಡಿದ್ದೆಲ್ಲ ಕಳೆದು ಹೋಯ್ತು, ಅವನು ಪುನಃ ZA ಅಲ್ಲಿಂದ ಪ್ರಾರಂಭ ಮಾಡಬೇಕು. ಅಲ್ಲ, this simply is not the case. 1000 ಮೈಲು ನೀವು ಪ್ರಯಾಣ ಮಾಡಿದ ಮೇಲೆ ನೀವು 1000 ಮೈಲ್ ಹಿಂದಕ್ಕೆ ಹೋಗಿ ಪ್ರಯಾಣ ಮಾಡೋದಿಲ್ಲ. ಯು ಡೋಂಟ್ ಸ್ಟಾರ್ಟ್ ಯುವರ್ ಜರ್ನಿ ಅಗೈನ್. ನಿಮ್ಮ ಕಾರು ರಿಪೇರಿ ಆದ ನಂತರ ನೀವು ಎಲ್ಲಿಂದ ನೀವು ರಿಪೇರಿಯಾಗಿ ಹಾಳಾಗಿತ್ತ ಅಲ್ಲಿಂದ ಶುರು ಮಾಡ್ತೀರಿ. ದ ಸೀಕ್ರೆಟ್ ಆಫ್ ದ ಸ್ಪಿರಿಟ್ ಫಿಲ್ಡ್ ಲೈಫ್ ಈಸ್ ದ ನಾಲೆಡ್ಜ್ ದಟ್ ಬ್ರೋಕನ್ ಫೆಲೋಶಿಪ್ ಕ್ಯಾನ್ ಬಿ ಇನ್ಸ್ಟಂಟ್ಲಿ ರೆಸ್ಟೋರ್ಡ್ ಬೈ ಕನ್ಫೆಷನ್ and by the blood of Jesus Christ. ನನಗೆ ಮುರಿದು ಹೋದಂತ ಈ ಸಂಬಂಧವನ್ನು ನಾನು ಪುನಃಸ್ಥಾಪಿಸಬೇಕಾದರೆ ನನಗಿರುವಂತ ತಿಳುವಳಿಕೆ ಯಾವುದದು? ಯೇಸುವಿನ ರಕ್ತ ನನ್ನ ಪಾಪಗಳನ್ನು ಶುದ್ಧೀಕರಿಸುತ್ತದೆ, ನನಗೆ ಕ್ಷಮಾಪಣೆಯನ್ನು ಕೊಡುತ್ತದೆ. ಈ ನಾಲೆಡ್ಜ್, ಈ ತಿಳುವಳಿಕೆ ನನಗಿರಬೇಕು. ದಟ್ಸ್ ನಂಬರ್ 1. ಅಷ್ಟೇ ಸಾಲದು. ಎ ಮಿಯರ್ ನಾಲೆಡ್ಜ್ ಈಸ್ ನಾಟ್ ನೆಸೆಸರಿ. I must begin my confession. And when I begin to confess my sin, not excuses, when I confess my sin, oh, the blessed blood of Jesus Christ will forgive our sins and cleanse us from all sin. Then we will continue. Now adanu munduvarisbeku. The 5th ministry assures the believer of the certain blessings. ದೇವರ ಪರಿಶುದ್ಧಾತ್ಮನು ಕೆಲವಾರು ಆಶೀರ್ವಾದಗಳನ್ನು ಆತನು ನಮಗೆ ಅನುಗ್ರಹಿಸುವಂತವನಾಗಿದ್ದಾನೆ. ರೋಮಾಪುರದವರೆಗೆ ಬರೆದ ಪತ್ರಕ್ಕೆ ನಾವು ಬರುವಾಗ
ನಾವು ಅಲ್ಲಿ ನೋಡ್ತೇವೆ 8ನೇ ಅಧ್ಯಾಯ ನಾವು 26ನೇ ವಚನಕ್ಕೆ ಬರುವಾಗ ನಾವಲ್ಲಿ ನೋಡತಕ್ಕಂತ ಒಂದು ಬಹಳ ಗಂಭೀರವಾದಂತ ಒಂದು ಸತ್ಯ. ವಾಟ್ ದ ಹೋಲಿ ಸ್ಪಿರಿಟ್ ಡಸ್. ರೋಮಾಪುರ 8:26. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. You know what is one of the great blessing of the ministry of the Holy Spirit in the life of a believer? Number one, ಅನೇಕ ವಿಷಯಗಳು ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗಿದೆ. ನಂಬರ್ 1, ಅದರಲ್ಲಿ ಮೊದಲನೇದಾದಂತ ಒಂದು ಸತ್ಯ ಯಾವುದದು? ದ ಹೋಲಿ ಸ್ಪಿರಿಟ್ ವಿಲ್ ಪ್ರೇ ಫಾರ್ ದ ಚೈಲ್ಡ್ ಆಫ್ ಗಾಡ್. ದೇವರ ಪರಿಶುದ್ಧಾತ್ಮನು ಆತನು ದೇವರ ಮಕ್ಕಳಿಗಾಗಿ ಆತನು ಪ್ರಾರ್ಥಿಸುತ್ತಾನೆ. ವಾಕ್ಯ ಏನ್ ಹೇಳ್ತದೆ ನೋಡ್ರಿ. ಲೈಕ್ ವೈಸ್ ದ ಸ್ಪಿರಿಟ್ ಆಲ್ಸೋ helpeth our infirmities, for we know not what we should pray for as we ought, but the Spirit itself maketh intercession for us with groanings which cannot be uttered. ನಾವು ಇದರ ಮೂಲ ಭಾಷೆಯಲ್ಲಿ ಅಲ್ಲಿ ಆ ಇನ್ಫರ್ಮಿಟಿ ಎಂಬಂತ ಶಬ್ದ, ದ ಒರಿಜಿನಲ್ ಟೆಕ್ಸ್ಟ್, ದ ವರ್ಡ್ infirmities is in the singular form. Thus the one infirmity in mind here is our inability to pray as we ought to pray. ನಾವು ಹೇಗೆ ಪ್ರಾರ್ಥಿಸಬೇಕೋ ಎಂಬುವಂತಹದ್ದನ್ನು ತಿಳಿಯದೇ ಇರತಕ್ಕಂಥ ನಮ್ಮ ಒಂದು ಬಲಹೀನತ್ವ. It is for this reason that the Spirit comes to our aid. ದೇವರ ಪವಿತ್ರಾತ್ಮನ ಏನ್ ಮಾಡ್ತಾನೆ? ನಮ್ಮ ಸಹಾಯಕ್ಕೆ ಬರ್ತಾನೆ. However, it should be kept in mind that the Bible says he helpeth. ಆತನು ಏನು ಮಾಡ್ತಾನಂತೆ? ನಮಗೆ ಸಹಾಯ ಮಾಡುತ್ತಾನೆ. Which simply means he desires the Christian to do his part also. ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದ್ರೆ ಎಲ್ಲ ನಿನ್ನ ಪರವಾಗಿ ಮಾಡಿ ಬಿಡ್ತೇನೆ ಎಂಬುದಾಗಿ ಅರ್ಥ ಅಲ್ಲ. Therefore, to be effectively prayed for, we ourselves must pray. ನನ್ನ ಪ್ರಿಯರೇ, ದೇವರ ಪರಿಶುದ್ಧಾತ್ಮನು ನಮಗಾಗಿ ಸಹಾಯ ಮಾಡುತ್ತಾನೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನು? ಏನದರ ಅರ್ಥ? ದೇವರ ಪವಿತ್ರಾತ್ಮನು ಆತನು ನಾವು ಪ್ರಾರ್ಥಿಸುವಾಗ ಆತನು ನಮಗೆ ಸಹಾಯವನ್ನು ಮಾಡುವಂತವನಾಗಿದ್ದಾನೆ. ಅಂದರೆ ನಮ್ಮ ಬಲಹೀನತೆಯನ್ನು ಬಲ್ಲಂತ ಪರಿಶುದ್ಧ ಆತ್ಮನೋ, ನಮ್ಮನ್ನು ತಿಳಿದಂತ ಆತ್ಮನೋ ಆತನೇನ್ ಮಾಡ್ತಾನಂತೆ? ನಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾನೆ. ಅಂದರೆ ನಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡಲು ಸಹಾಯಿಸುತ್ತಾನೆ. ಒಂದು ವಚನ ನಾವು ಓದೋಣ. ಯೂದನ ಪತ್ರ 20ನೇ ವಚನ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. ನನ್ನ ಪ್ರಿಯರೇ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. ನಾನು ಇನ್ನೊಂದು ವಚನವನ್ನು ಓದ್ತೇನೆ. ನಾನು ಈ ವಾಕ್ಯ ಭಾಗವನ್ನು ನಿಲ್ಲಿಸುವ ಮೊದಲು ಎಫೆಸದವರಿಗೆ ಬರೆದಂತ ಪತ್ರ 2ನೇ ಅಧ್ಯಾಯ 18ನೇ ವಚನ. 2ನೇ ಅಧ್ಯಾಯ 18ನೇ ವಚನ. ಭಕ್ತನಾದಂಥ ಪೌಲನು ಎಫೆಸದವರಿಗೆ ಈ ಮಾತುಗಳನ್ನು ಈ ರೀತಿಯಲ್ಲಿ ಬರೀತಾ ಇದ್ದಾನೆ. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ನನ್ನ ಪ್ರಿಯರೇ, ದೇವರ ಪರಿಶುದ್ಧಾತ್ಮನು ಆತನು ನಮ್ಮ ಜೊತೆಯಲ್ಲಿದ್ದು ಆ ಪ್ರಾರ್ಥನೆ ಮಾಡುವಾಗ ನಾವು ದೇವರನ್ನು ನಾವು ಸಂಧಿಸುತ್ತೇವೆ. ಕೊನೆಯದಾಗಿ ಎಫೆಸ 6:18 ನಾವಲ್ಲಿ ಏನು ನೋಡ್ತೇವೆ? ನಾವು ಎಫೆಸದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ
ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ನನ್ನ ಪ್ರಿಯರೇ, ಹಾಗಾದರೆ ನಮ್ಮ ಜೀವನದಲ್ಲಿ ದೇವರಾತ್ಮನನ್ನು ನಾವು ನಂದಿಸಿದ್ದೇವೆ, ದುಃಖಪಡಿಸಿದ್ದೇವೆ ಎಂಬುವಂಥ ಸತ್ಯ ನಮಗೆ ಗೊತ್ತಾದಾಗ ನಮ್ಮ ಜರ್ನಿ ಅರ್ಧದಲ್ಲಿ ನಿಂತಿತ್ತೀಗ. ಅಲ್ಲೇ ನಿಲ್ಲಿಸುವುದಲ್ಲ, ಅಥವಾ ಅಲ್ಲಿಂದ ಹಿಂದೆ ಬರುವುದಲ್ಲ, ಅಥವಾ ಎಲ್ಲಿಂದ ಬಿದ್ದಿದ್ದೇವ ನಾವು ಎಲ್ಲಿಂದೆಲ್ಲ ಶುರು ಮಾಡಿದ್ದೇವ ಅಲ್ಲೇ ನಾವು ಸ್ಟಾರ್ಟಿಂಗಿಗೆ ಹೋಗುವುದಲ್ಲ. ಏನು ಮಾಡಬೇಕು? ನಾವು ಎಲ್ಲಿ ನಾವು ಬಿದ್ದಿದ್ದೇವೆ ಅಲ್ಲಿಂದ ನಾವು ಎದ್ದುಕೊಳ್ಬೇಕು. 1000 ಕಿಲೋಮೀಟರ್ ಪ್ರಯಾಣ ಮಾಡಿದ ಮೇಲೆ ಕಾರು ರಿಪೇರಿ ಆದ ನಂತರ 1000 ಕಿಲೋಮೀಟರ್ ಹಿಂದೆ ಹೋಗಿ ಪುನಃ 1000 ಕಿಲೋಮೀಟರ್ ಬರುವುದಿಲ್ಲ. 1000 ಕಿಲೋಮೀಟರ್ ಹೋದ ನಂತರ ರಿಪೇರಿ ಮಾಡಿ ಮುಂದಕ್ಕೆ ನೀವು ಹೋಗಬೇಕು. ಹೇಗೆ ಮುಂದಕ್ಕೆ ಹೋಗಬೇಕು? ನಾವು ನಮ್ಮ ತಪ್ಪುಗಳನ್ನು ಅರಿತುಕೊಳ್ಳಬೇಕು. ನಮ್ಮ ಪಾಪಗಳನ್ನು, ಹೌದು, ಯೇಸುವಿನ ರಕ್ತ ಅದು ನಮಗೆ ಕ್ಷಮಾಪಣೆಯನ್ನು ಕೊಡ್ತದೆ, ಶುದ್ಧೀಕರಿಸ್ತದೆ ಎಂಬಂಥ ತಿಳುವಳಿಕೆ ನಮ್ಮಲ್ಲಿ ಇರಬೇಕು. ಅಷ್ಟಿದ್ರೆ ಸಾಲದು. ನಾವೇನು ಮಾಡಬೇಕು? ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು. ಅರಿಕೆ ಮಾಡಬೇಕಾದ್ರೆ ಎಷ್ಟೋ ಸಾರಿ ದೇವರಾತ್ಮ ನಮಗೆ ಸಹಾಯ ಮಾಡುತ್ತಾನೆ. ಅಂದರೆ ದೇವರಾತ್ಮನು ಪ್ರತ್ಯೇಕವಾಗಿ ಆತನು ಏನು ನಮ್ಮ ಪರವಾಗಿ ಎಲ್ಲ ಕೆಲಸ ಮಾಡಿ ಮುಗಿಸ್ತಾನೆ ಎಂಬುದಾಗಿ ಅಲ್ಲ. ವಿ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ ಟು ಕನ್ಫೆಸ್ ಆ್ಯಂಡ್ ಪ್ರೇ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿವಸದಲ್ಲಿ ನಾವು ದೇವರಾತ್ಮನನ್ನು ದುಃಖಿಸಿದಂಥ, ದೇವರಾತ್ಮನನ್ನು ನಂದಿಸಿದಂಥ ಒಂದು ತಿಳುವಳಿಕೆಯನ್ನು ದೇವರ ಪವಿತ್ರಾತ್ಮನು ನಿಮ್ಮ ಹೃದಯಕ್ಕೆ ತರುವಾಗ ನಾವು ಮಾಡಬೇಕಾದಂಥ ಒಂದು ಕೆಲಸ, ಹೌದು, ನನಗೆ ಒಂದು ತಪ್ಪಿಸಿಕೊಳ್ಳುವಂಥ ಮಾರ್ಗ ಉಂಟು. ಆ ಮಾರ್ಗ ಯಾವುದದು? ಹೌದು, ನನ್ನ ಪಾಪಗಳು, ಅದನ್ನು ಆ ಕ್ಷಮಾಪಣೆ ನನಗೆ ಬೇಕು. ಆ ಕ್ಷಮಾಪಣೆ ಆಗಬೇಕಾದರೆ ಯೇಸುವಿನ ರಕ್ತದಿಂದ ನನಗೆ ಕ್ಷಮೆ ಉಂಟು, ಯೇಸುವಿನ ರಕ್ತದಿಂದ ನನಗೆ ಶುದ್ಧೀಕರಣ ಆಗ್ತದೆ. ಆದುದರಿಂದ ನಾನೇನು ಮಾಡಬೇಕು? ನಾನು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಕೈಕಟ್ಟಿ ಕೂತ್ಕೊಳ್ಳೋದಲ್ಲ. ನನ್ನ ತಪ್ಪನ್ನು ಪವಿತ್ರಾತ್ಮನು ತೋರಿಸುವಾಗ ಯಥಾರ್ಥವಾಗಿ, ಹೌದು ಸ್ವಾಮಿ, ನನ್ನ ಪಾಪಗಳನ್ನು ಕ್ಷಮಿಸು, ನೆವನ ಕೊಡುವುದಲ್ಲ, ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದಲ್ಲ, ಆದರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವಾಗ ದೇವರ ಆತ್ಮನು ನಮಗೆ ಸಹಾಯ ಮಾಡುತ್ತಾನೆ. ದ ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಅಸ್. ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ಸಹಾಯಿಸ್ತಾನೆ. ಅದನ್ನೇ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿದ್ದು. ವಾಟ್ ಎ ಬ್ಲೆಸ್ಸೆಡ್ ಹೋಲಿ ಸ್ಪಿರಿಟ್, ದ ಪರ್ಸನ್ ಆಫ್ ದ ಹೋಲಿ ಸ್ಪಿರಿಟ್. ದೇವರ ಆತ್ಮನು ನಮಗೆ ಸಹಾಯ ಮಾಡುವ ಆತ್ಮನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಇಂಥ ಒಂದು ಹಿನ್ನೆಲೆಯಲ್ಲಿ ನೀವಿದ್ದೀರಾ? ದೇವರಾತ್ಮನು ನಿಮಗೆ ಯಾವುದಾದ್ರೂ ಒಂದು ಪಾಪದ ವಿಷಯ ನಿಮ್ಮ ಅರಿವಿಗೆ ತರ್ತಾ ಇದ್ದಾನ? ತಂದರೆ ನಾವು ಅದಕ್ಕೆ ನೆವನ ಹಾಕದೆ ಕೊಡೋದು, ನೆವನ ಮಾಡೋದು. ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡೋಣ, ಕ್ಷಮೆ ಪಡ್ಕೊಳ್ಳೋಣ, ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸೋಣ. ಹೀಗಾಗುವಂತೆ ದೇವರು ನಿಮಗೆ ಸಹಾಯ ಮಾಡಲಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸು. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ದೇವರ ಪವಿತ್ರಾತ್ಮನು, ಆತ್ಮನು ನಮ್ಮನ್ನು ನಡೆಸುವ ಆತ್ಮನು, ನಮ್ಮ ಪಾಪಗಳನ್ನು ಕ್ಷಮಿಸುವ ಆತ್ಮನು, ನಮ್ಮನ್ನು ಶುದ್ಧೀಕರಿಸುವ ಆತ್ಮನು, ದೇವರಾತ್ಮನು ನಮಗೆ ಸಹಾಯ ಮಾಡುವ ಆತ್ಮನು. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಪವಿತ್ರಾತ್ಮನನ್ನು ನೀ ನಮಗೆ ಅನುಗ್ರಹಿಸಿ ಕೊಟ್ಟದಕ್ಕಾಗಿ ನಿನಗೆ ನಾವು ಸ್ತೋತ್ರ ಹೇಳುತ್ತೇವೆ. ನೀ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಗಳು ಉಂಟಾಗಲಿ ಕರ್ತನೆ. ಆಮೇನ್.